ರಾಜ್ಯ ಸರ್ಕಾರಿ ವೈದ್ಯರ ಸಾಮೂಹಿಕ ರಾಜೀನಾಮೆಯ ವಿಚಾರವಾಗಿ ವಕೀಲ ಅಮೃತೇಶ್ರಿಂದ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಕೆಯಾಗಿದೆ. ವೈದ್ಯರು ಕೂಡಲೇ ಮುಷ್ಕರವನ್ನು ಹಿಂಪಡೆಯಬೇಕು, ಮುಷ್ಕರ ನಿರತ ವೈದ್ಯರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಮುಷ್ಕರ ಹಿಂಪಡೆಯದಿದ್ದರೆ ವೈದ್ಯರ ಲೈಸೆನ್ಸ್ ರದ್ದುಗೊಳಿಸಲು ಈ ಮೂಲಕ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ರಾಜ್ಯ ಸರ್ಕಾರಿ ವೈದ್ಯರ ಸಾಮೂಹಿಕ ರಾಜೀನಾಮೆ ವಿಚಾರವಾಗಿ ವಕೀಲ ಅಮೃತೇಶ್ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲ್ಲಿ ಪಿಐಎಲ್ ಅನ್ನು ಸಲ್ಲಿಸಿದ್ದಾರೆ. ವೈದ್ಯರು ಕೂಡಲೇ ಮುಷ್ಕರವನ್ನು ಹಿಂಪಡೆಯಬೇಕು, ಮುಷ್ಕರ ನಿರತ ವೈದ್ಯರ ವಿರುದ್ಧ ಈಗ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಮುಷ್ಕರ ಹಿಂಪಡೆಯದಿದ್ದರೆ ವೈದ್ಯರ ಲೈಸೆನ್ಸನ್ನೇ ರದ್ದುಗೊಳಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಕುರಿತಾಗಿ ಮಾತಾಡ್ತಾರೆ ನಮ್ಮ ರಿಪೋರ್ಟರ್ ನವೀನ್. ಈಗ ಮುಷ್ಕರ ನಿರತ ವೈದ್ಯರ ವಿರುದ್ಧ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಕೆ ಆಗಿದೆ. ಇದರಲ್ಲಿ ಹೇಳಿರುವಂತಹ ಪ್ರಮುಖ ಅಂಶಗಳೇನು? ಏನು ಕಳೆದ ಒಂದು ವಾರದಿಂದ ವೈದ್ಯರು ಮುಷ್ಕರ ನಡೆಸ್ತಾ ಇದ್ದಾರೆ. ಈ ವೈದ್ಯರ ಮುಷ್ಕರದಿಂದಾಗಿ ಅನೇಕ ರೋಗಿಗಳು ಸಾವಿಗೀಡಾಗ್ತಾ ಇದ್ದಾರೆ. ಈ ಸಾವಿಗೀಡಾದಂತ ರೋಗಿಗಳಿಗೆ ವೈದ್ಯರ ನೇರವಾದ ಹೊಣೆ ಆಗ್ಬೇಕು. ಈ ಸರ್ಕಾರ ಕೂಡ ಇದರ ಗಂಭೀರವಾಗಿ ಪರಿಗಣಿಸಿ ಸದ್ಯದಲ್ಲೇ ಈ ಮುಷ್ಕರವನ್ನು ಅಂತ್ಯ ಮಾಡಬೇಕು ಅನ್ನೋದು ಈ ಪಿಎಲ್ ನಲ್ಲಿ ಮೇನ್ ಆಗಿ ಕೇಳ್ಕೊಂಡಿದ್ದಾರೆ. ಇನ್ನೇನು 2:15ಕ್ಕೆ ಈ ಪಿಎಲ್ ಒಂದು ವಿಚಾರಣೆಗೆ ಬರೋ ಹಂತದಲ್ಲಿದೆ. ಈ ವಿಚಾರಣೆ ಬಂದಾಗ ನ್ಯಾಯಾಧೀಶರು ಯಾವ ನಿರ್ಣಯವನ್ನು ಕೈಗೊಳ್ತಾರೆ, ಯಾವ ಆದೇಶವನ್ನ ಹೊರಬೀಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ರಾಘವೇಂದ್ರ. ಓಕೆ, ಈಗ 2:30ಕ್ಕೆ ಈ ಒಂದು ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಬರುತ್ತೆ. ಇಲ್ಲಿ ಅಮೃತೇಶ್ ಅವರು ಸಲ್ಲಿಸಿದಂಥ ಪಿಐಎಲ್ನಲ್ಲಿ ನೀವು ಹೇಳಿದ ಹಾಗೆ ವೈದ್ಯರು ಕೂಡಲೇ ಮುಷ್ಕರವನ್ನು ಹಿಂತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ಅವರ ಲೈಸೆನ್ಸನ್ನು ರದ್ದು ಮಾಡಬೇಕು ಅನ್ನುವಂಥ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಮನವಿ ಎಷ್ಟರ ಮಟ್ಟಿಗೆ ಪುರಸ್ಕಾರ ಆಗ್ಬೋದು, ಅಥವಾ ಈ ಅರ್ಜಿಯ ವಿಚಾರಣೆಯ ನಂತರ ಮುಂದೆ ಏನಾಗಬಹುದು ಸಹಜವಾಗಿ ಇಂಥ ಸಂದರ್ಭದಲ್ಲಿ? ಖಂಡಿತ ರಾಘವೇಂದ್ರ, ಈಗಾಗಲೇ ವೈದ್ಯರು ಮುಷ್ಕರ ನಡೆಸೋದ್ರಿಂದಾಗಿ ಅನೇಕ ರೋಗಿಗಳು ಸಾವಿಗೀಡಾಗ್ತಾ ಇದ್ದಾರೆ. ಈ ಸಾವಿಗೀಡಾದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೇರವಾಗಿ ರೋಗಿಗಳೇ ಇದಕ್ಕೆ ವೈದ್ಯರೇ ಇದಕ್ಕೆ ನೇರವಾದ ಹೊಣೆ ಆಗ್ತಾರೆ. ಆ ಕಾರಣದಿಂದಾಗಿ ಕೂಡಲೇ ಮುಷ್ಕರವನ್ನ ಹಿಂಪಡೆದೇ ಇದ್ರೆ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಿ ಒಂದು ಸರ್ಕಾರ ಒಂದು ದೃಢವಾದ ನಿರ್ಧಾರವನ್ನ ಕೈಗೊಂಡು ಬಡ ರೋಗಿಗಳ ಜೀವವನ್ನ ಕಾಪಾಡಬೇಕು ಅನ್ನೋದು ಈ ಪಿಐಎಲ್ ನಲ್ಲಿ ಮುಖ್ಯವಾಗಿ ಕೋರಲಾಗಿದೆ. ಈ ಪಿಐಎಲ್ ಈ ಸದ್ಯ 2:15ಕ್ಕೆ ವಿಚಾರಣೆ ಬಂದಾಗ ಒಂದು ಯಾವ್ದಾದ್ರು ಒಂದು ಉತ್ತಮವಾದ ಒಂದು ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಈ ಪ್ರಕರಣ ಈಗ ಸದ್ಯ ಒಂದು ಜ್ವಲಂತ ಇದು ಕಾಡ್ತಾ ಇರೋದ್ರಿಂದ ಯಾವ್ದಾದ್ರು ಒಂದು ಒಳ್ಳೆಯ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ರಾಘವೇಂದ್ರ. ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗೆ.